ನಮಸ್ಕಾರ. ಸಮೀಕ್ಷಾ ಫೌಂಡೇಶನ್ನಿಗೆ ನಾನು ಭೀಮಪ್ರಸಾದ್ ತಾಯಿ ಮಾತನಾಡ್ತಾ ಇದ್ದೇನೆ. ನನ್ನ ಮಗ ಭೀಮಪ್ರಸಾದ್ 7ನೇ ವರ್ಷದಲ್ಲಿ ಲಿಕಿಮಿಯಾ ಕ್ಯಾನ್ಸರ್ ಆಗಿ ಬಳಲ್ತಾ ಇದ್ದ. ನಮಗೆ ಕಿದ್ಬೈಗೆ ಬಂದಾಗ ತುಂಬ ಏನೋ ಒಂದು ನೋವು, ಹತಾಶೆಯನ್ನು ನಾವು ನೋಡ್ತಾ ಇದ್ದೆ. ಆನಂತರ ನಮಗೆ ಸಮೀಕ್ಷಾ ಫೌಂಡೇಶನ್ನಿನಿಂದ ಅಲ್ಲಿನ ನೆರವು ಕೂಡ ನಮಗೆ ಸಿಕ್ತು. ನನ್ನ ಮಗ ವಿದ್ಯಾಭ್ಯಾಸಕ್ಕೆ ನೆರವಾಯಿತು. ಆಸರೆಯನ್ನು ಎಲ್ಲೋ ಒಂದು ಗರಿಕೆಯನ್ನು ಎಲ್ಲೋ ಒಂದು ಚಿಗುರೋದಕ್ಕೆ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದು ಸಮೀಕ್ಷಾ ಫೌಂಡೇಶನ್ನು. ಇವಾಗ ಅವನಿಗೆ 19 ವರ್ಷ ನಡೀತಾ ಇದೆ. 7 ವರ್ಷದಲ್ಲಿ ಅವನಿಗೆ ಕಾಯಿಲೆ ಆಗಿತ್ತು. 7 ವರ್ಷ ತುಂಬಿ 8 ವರ್ಷ ಕಾಲಿಕ್ಕಿತ್ತು. ಇವಾಗ ಅವನಿಗೆ 19 ವರ್ಷ. ಇವಾಗ ಅಲ್ಲಿ ಅವನು ಕಿಮೋ ತಗೊಳ್ಳುವಾಗಲೂ ಕೂಡ ಪಾಠವನ್ನು ಮಾಡ್ತಾ ಇದ್ದಂತಹ ವೇದವತಿ ಮಿಸ್ಸು, ಪಾರ್ವತಿ ಮಿಸ್ ಇದ್ದರು. ಅಲ್ಲಿ ಎಲ್ಲರೂ ಬರ್ತಾಯಿದ್ರು. ಆದರೆ ನಮಗೆ ಏನು ಇದು ಅನ್ನೋದು ಅವಾಗ ಅಷ್ಟು ಗೊತ್ತಾಯ್ತಾನೇ ಇರಲಿಲ್ಲ. ಆನಂತರ ಹಾಗೆಯೇ ಮುಂದುವರಿತು ವಿದ್ಯಾಭ್ಯಾಸವು ಎಲ್ಲವ. ಆಮೇಲೆ ಸ್ಕಾಲರ್ಶಿಪ್ಪಿನ ನೆರವು ಕೂಡ ನಮಗೆ ತುಂಬ ಚೆನ್ನಾಗಿ ಸಿಕ್ತು. 8ನೇ ತರಗತಿಯಿಂದ 9ನೇ ತರಗತಿಯಿಂದ ನಮ್ಮ ಮಗನಿಗೆ ಸ್ಕಾಲರ್ಶಿಪ್ ಸಿಕ್ತು. ಎಲ್ಲೋ ಒಂದು ಕಡೆ ನನ್ನ ಮಗನಿಗೂ ಕೂಡ ಓದುವಂತಹ ಉತ್ಸಾಹ ಕೂಡ ಎಲ್ಲೋ ಒಂದು ಕಡೆ ಸಿಕ್ಕಿದ್ದು. ಆನಂತರ ನಾನು ಒಬ್ಬ ಇಂಜಿನಿಯರ್ ಆಗಬೇಕು ಅನ್ನೋ ಒಂದು ಆಸೆಯನ್ನು ಕೂಡ ಇಟ್ಟಿದ್ದ. ಹಾಗೆ PUCಯಲ್ಲಿ ಸೈನ್ಸು ತಗೊಂಡು PUC ಮುಗಿದಿದೆ. ಈಗ ಇಂಜಿನಿಯರ್ಗೆ ಕಾಲಿಕ್ಕಿದ್ದಾನೆ. ನನಗೆ ಸಮೀಕ್ಷಾ ಫೌಂಡೇಶನ್ನಿನಿಂದ ನನಗೆ ಸ್ಕಾಲರ್ಶಿಪ್ ಸಿಗುತ್ತೆ. ನಮ್ಮಂಥ ಎಲ್ಲ ಮಕ್ಕಳುಗಳಿಗೂ ಕೂಡ ಒಂದು ಕಾಯಿಲೆ ಇರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಒಂದು ನೆರವಾಗ್ತಾ ಇದೆ ಈ ಸಮೀಕ್ಷಾ ಫೌಂಡೇಶನ್ನು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮೀಕ್ಷಾ ಫೌಂಡೇಶನನ್ನು ನಡೆಸುವಂತಹ ಸಂಧ್ಯಾ ಮೇಡಮ್ ಇದ್ದಾರೆ, ಮಂಜರಿ ಭಟ್ನಾಕರು, ವಲ್ಲಿ ಮೇಡಮ್ ಅವರಿದ್ದಾರೆ. ಅಲ್ಲಿನ ಎಲ್ಲರೂ ಕೂಡ ಅದಕ್ಕೆ ಯಾರ್ಯಾರು ಭಾಗವಹಿಸಿದ್ದಾರೆ, ಇಂತಹ ಒಂದು ಮಕ್ಕಳಿಗೆ ಒಂದು ಕಾಯಿಲೆಯನ್ನು ಗುಣಪಡಿಸಿದಂತಹ ಅಪ್ಪಾಜಿ ಸರ್, ಅರುಣಾ ಮೇಡಮ್ ಇದ್ದಾರೆ. ಗುಣಪಡಿಸಿದ ಮಾತ್ರಕ್ಕೆ ಆನಂತರ ಅಷ್ಟು ಸಾಕಾಗಲ್ಲ. ಅವರಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಈ ಒಂದು ಸಮಾಜದಲ್ಲಿ ಬಾಳಿ ಬದುಕಿ ತೋರಿಸಲಿಕ್ಕೆ ಸಮೀಕ್ಷಾ ಫೌಂಡೇಶನ್ನು ಸ್ಕಾಲರ್ಶಿಪ್ ರೂಪದಲ್ಲಿ ಕೊಟ್ಟು ಅವರನ್ನು ವಿದ್ಯಾವಂತರನ್ನಾಗಿ ಮಾಡ್ತಾ ಇದೆ. ನಿಜವಾಗ್ಲೂ ನಾನು ತುಂಬ ಹೆಮ್ಮೆಯನ್ನು ಪಡ್ತೀನಿ. ನಮ್ಮ ಮಕ್ಕಳಿಗೆ ಒಂದು ಸ್ಫೂರ್ತಿ ಸಿಗುತ್ತೆ. ಓದಲಿಕ್ಕೆ ಎಲ್ಲೋ ಒಂದು ಕಡೆ ಒಂದು ಗರಿಕೆಗೆ ಒಂದು ಸ್ವಲ್ಪ ನೀರು ಹಾಕಿದರೆ ಅದು ಎಷ್ಟು ಬೇಗ ಚಿಗುರುತ್ತೋ ಹಾಗೆ ಸಮೀಕ್ಷಾ ಫೌಂಡೇಶನನ್ನು ನಂಬಿಕೊಂಡು ಓದುವಂತಹ ಎಲ್ಲ ಮಕ್ಕಳಿಗೂ ಕೂಡ ನೆರವಾಗ್ತಾ ಇದೆ. ನಿಜವಾಗ್ಲೂ ಈ ಸಮೀಕ್ಷಾ ಫೌಂಡೇಶನನ್ನು ನಡೆಸುವಂತಹ ಸಮಸ್ತ ಎಲ್ರಿಗೂ ಕೂಡ ನಾನು ಆಭಾರಿಯಾಗಿ ಇದ್ದೀನಿ. ಅವರೆಲ್ಲರಿಗೂ ಕೂಡ ಆಯುಷ್ಯು, ಆಯುರಾರೋಗ್ಯ, ಅಷ್ಟೈಶ್ವರ್ಯವನ್ನು ಯಾವಾಗಲೂ ಕರುಣಿಸಲಿ. ಅತಿ ಎತ್ತರಕ್ಕೆ ಸಮೀಕ್ಷಾ ಫೌಂಡೇಶನ್ನು ಬೆಳೀಲಿ. ಕ್ಯಾನ್ಸರಿನಿಂದ ಗುಣಮುಕ್ತರಾದ ಮಕ್ಕಳೆಲ್ಲರೂ ಕೂಡ ವಿದ್ಯಾವಂತರನ್ನಾಗಿ ಮಾಡಿ ಸಮಾಜದಲ್ಲಿ ಒಬ್ಬ ಒಳ್ಳೆಯ ಪ್ರಜೆಗಳನ್ನಾಗಿ ಬಾಳಿ ಬದುಕಿ ತೋರಿಸ್ಲಿಕ್ಕೆ ಮುಂದಾಗಿರೋದೇ ಈ ಸಮೀಕ್ಷಾ ಫೌಂಡೇಶನ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.